ಶೂಸು, ಮಕ್ಕಳು ಬಟ್ಟೆ, ಬ್ಯಾಗು ಎಲ್ಲ ಹಾಕಿ ವಾಶ್ ಮಾಡ್ಕೋಬೋದು. ನಾನೊಬ್ಬ ಕಸ್ಟಮರ್ ಆಗಿ ಹೇಳ್ತೀನಿ, 30-40 ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳೋ ವಾಷಿಂಗ್ ಮಿಷಿನ್ಗಿಂತ ಬೆಸ್ಟ್ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇಷ್ಟು ಕಮ್ಮಿ ರೇಟ್ಗೆ ಇಡೀ ಬೆಂಗಳೂರಲ್ಲಿ 12 ವರ್ಷ ವ್ಯಾರಂಟಿ ಕೊಟ್ಟು ಯಾರೂ ಕೊಡೋಲ್ಲ. ಇದು ಬರೀ ಬಟ್ಟೆ ಮಾತ್ರ ಅಲ್ಲ, ಶೂವು, ಬೆಡ್ಶೀಟು, ಮ್ಯಾಟ್ ಗೀಟ್ ಎಲ್ಲ ವಾಶ್ ಮಾಡ್ಬೋದು ಇದರಲ್ಲಿ. ನಾವು ಕಂಪ್ಲೀಟ್ಲಿ 12 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಇಡೀ ಮಾರ್ಕೆಟ್ಗೆ ಚಾಲೆಂಜು, ಯಾರು ಈ ರೀತಿ ಹೇಳಿಲ್ಲ. ಕೊಳೆ ಬಟ್ಟೆ ತಗೊಂಬನ್ನಿ, ನಿಮ್ಮ ಕಣ್ಮುಂದೆ ವಾಶ್ ಮಾಡ್ತೀನಿ, ವಾಶ್ ಆಗಿಲ್ಲ ಅಂದರೆ ಮಿಷಿನ್ ತೊಗೋಬೇಡಿ, ವಾಶ್ ಆದರೆ ಮಾತ್ರ ಮಿಷಿನ್ನ ತೊಗೊಂಡು. 30,000-40,000 ಸಾವಿರ ಕೊಟ್ಟು ವಾಷಿಂಗ್ ಮಿಷಿನ್ ಪಡ್ಕೊಳ್ಳೋ ಕಾಲ ಹೋಯ್ತು ಸರ್. ಬರೀ 3,999 ರೂಪಾಯಿಗೆ ವಾಷಿಂಗ್ ಮಿಷಿನ್ ತೊಗೊಳ್ಳಿ. 40,000 ಕೆಲಸ ಮಾಡ್ತಕ್ಕಂಥ ವಾಷಿಂಗ್ ಮಿಷಿನ್ ಕೆಲಸ ನಮ್ಮ 4,000 ವಾಷಿಂಗ್ ಮಿಷಿನ್ AS ಪ್ರೈಮ್ ವಾಷಿಂಗ್ ಮಿಷಿನಲ್ಲಿ ಆಗುತ್ತೆ. ವಾಷಿಂಗ್ ಮಿಷಿನಲ್ಲಿ ಸೇಲ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಸರ್ವಿಸಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಎಲ್ಲ ಡಿಸ್ಟಿಕ್ ತಾಲೂಕು ಲೆವೆಲಿಂದ ನಮ್ಮ ಬೆಂಗಳೂರು ರಾಜಧಾನಿಗೆ ಬಂದಿರ್ತೀರಾ ದುಡಿಮೆಗೋಸ್ಕರ. ಸೊ ನಿಮ್ಮ ಅಮ್ಮಂದಿರಿಗೆ, ನಿಮ್ಮ ಅಕ್ಕಂದಿರಿಗೆ ಒಂದು ವಾಷಿಂಗ್ ಮಿಷಿನ್ ಅವಶ್ಯಕತೆ ಇರುತ್ತೆ. ಸೊ ನಮ್ಮ ಈ AS ಪ್ರೈಮ್ ವಾಷಿಂಗ್ ಮಿಷಿನ್ ಕೊಡಿಸಿ ಅಮ್ಮಂದಿರಿಗೆ, ಅಕ್ಕಂದಿರಿಗೆ ಖುಷಿಪಡಿಸಿ. ಸರ್, ಲೈನ್ ವಾಷಿಂಗ್ ಮಿಷಿನ್ ಇದೆ, ಎಲ್ಲ ಕಡೆ ಸಿಗುತ್ತೆ, ನಿಮ್ಮ ಹತ್ರ ಏನು ಸರ್ ಸ್ಪೆಷಲ್, ಇಲ್ಲೇ ಯಾಕೆ ತೊಗೋಬೇಕು? ಸರ್, ನಮ್ಮಲ್ಲಿ ಸಿಗ್ತಕ್ಕಂಥ ವಾಷಿಂಗ್ ಮಿಷಿನು ಬೇರೆ ಕಡೆ ಎಲ್ಲೂ ಸಿಗಲ್ಲ. ಸೊ ನಾವು ಕೊಡ್ತಾ ಇರೋದು ಕ್ವಾಲಿಟಿ ಆಗಿರ್ಬೋದು, ನಿಮಗೆ ನಾವು ಕೊಡ್ತಾ ಇರತಕ್ಕಂಥ ಗ್ಯಾರಂಟಿ ಆಗಿರ್ಬೋದು, ವಾರಂಟಿ ಆಗಿರ್ಬೋದು, ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ 3,999 ಸ್ಟಾರ್ಟ್ ಆಗಿಬಿಟ್ಟು ಸೊ 7,499 ರೂಪಾಯಿಗೆ ಎಂಡ್ ಆಗುತ್ತೆ. ತುಂಬ ಈಸಿ ಯೂಸ್ ಮಾಡೋದಕ್ಕೆ, ಮತ್ತು ಲಿಫ್ಟ್ ಮಾಡೋದಕ್ಕೂ ತುಂಬ ಈಸಿ. ಒಂದು ಬೆರಳಲ್ಲಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಟೂರು, ಪಿಕ್ನಿಕ್ಕು ಎಲ್ಲಿ ಬೇಕಾದರೂ ತೊಗೊಂಡೋಗ್ಬೋದು. ಹಾಸ್ಟೆಲಲ್ಲಿ, PGಲಿ 2 ಫ್ಲೋರು, 3 ಫ್ಲೋರು, 4 ಫ್ಲೋರು, 5 ಫ್ಲೋರ್ ಇದ್ರೂ ನೀವು ಆರಾಮಾಗಿ ಲಿಫ್ಟ್ ಮಾಡ್ಕೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು 10-15 ವರ್ಷ ಮಕ್ಕಳಿಂದ ಹಿಡಿದು ನಿಮಗೆ ದೊಡ್ಡವರು, ವಯಸ್ಸಾಗಿರೋರು ಯಾರು ಬೇಕಾದರೂ ನಮ್ಮ ವಾಷಿಂಗ್ ಮಿಷಿನ್ನ ಹ್ಯಾಂಡಲ್ ಮಾಡ್ಕೋಬೋದು. ಝೀರೋ ಮೇಂಟೆನೆನ್ಸು. ಒಂದಲ್ಲ ಎರಡಲ್ಲ, ಮಾರ್ಕೆಟಲ್ಲಿ 2-3-4 ವರ್ಷ ಅಂತ ವಾರಂಟಿ ಕೊಡ್ತಾರೆ. ನಾವು ಕಂಪ್ಲೀಟ್ಲಿ 12 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. 12 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. 12 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಯೂಸ್ ಮಾಡೋದು ತುಂಬ ಈಸಿ. ಪಟಪಟ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ಇಲ್ಲಿ 5-6 ಮಾಡಲ್ ಇಟ್ಟಿದ್ದೀನಿ ನಿಮಗೆ. 7 kg ಆಗಿರ್ಬೋದು, 8 kg ಆಗಿರ್ಬೋದು, 9 kg ಆಗಿರ್ಬೋದು, 10 kg ಆಗಿರ್ಬೋದು, 11 kg ಆಗಿರ್ಬೋದು. ಇದಕ್ಕೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಈಸಿ. ಸೊ ಏನಂದರೆ ನೀವೇನು ಮಾಡಬೇಕು, ಫಸ್ಟು ನೀರು ಹಾಕ್ಕೋಬೇಕು. ಇದರಲ್ಲೆಲ್ಲ ನಾನು ನೀರು ಫಿಲ್ ಮಾಡಿದ್ದೀನಿ. ನೀರು ಹಾಕೋ ವಿಧಾನ ಏನಂದರೆ, ಈಗ ನೋಡಿ ಇಲ್ಲಿ ನಲ್ಲಿ ಹಾಕಿದ್ದೀನಿ ನನ್ನ ಕನೆಕ್ಷನ್ನು. ಈ ಪೈಪಿಂದನೂ ಕೂಡ ನೀರು ಹಾಕ್ಬೋದು. ಎಲ್ಲದರಲ್ಲೂ ನಿಮಗೆ ಇನ್ಲೆಟ್ ಪೈಪ್ ಕನೆಕ್ಷನ್ ಕೊಟ್ಟಿರ್ತೀವಿ. ಇದರಲ್ಲೂ ಇನ್ಲೆಟ್ ಇದೆ, ಇದರಲ್ಲೂ ಇನ್ಲೆಟ್ ಇದೆ. ಸೊ ನಲ್ಲಿ ಇಲ್ಲ ನಿಮ್ಮ ಮನೇಲಿ ಅಂದರೆ ಚಿಂತೆ ಬೇಡ, ನೀವು ಡೈರೆಕ್ಟಾಗಿ ಬಕೆಟಿಂದನೂ ನೀರು ಇದರಲ್ಲಿ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಬಕೆಟಿಂದನೂ ಹಾಕ್ಬೋದು. ಹಾಕ್ಬಿಟ್ಟು 5 amps ಪ್ಲಗ್ಗು. ನಮ್ಮ ವಾಷಿಂಗ್ ಮಿಷಿನ್ ವಿಶೇಷತೆ ಏನಂದರೆ, ನೀವು ನಮ್ಮ ವಾಷಿಂಗ್ ಮಿಷಿನು AS ಪ್ರೈಮ್ ವಾಷಿಂಗ್ ಮಿಷಿನ್ UPS ಅಲ್ಲೂ ಕೂಡ ರನ್ ಆಗುತ್ತೆ. ಬಟನ್ ಆನ್ ಮಾಡಿಬಿಟ್ಟು ಎಲ್ಲ ವಾಷಿಂಗ್ ಮಿಷಿನಲ್ಲೂ ಸೇಮ್ ಟೈಮರ್ ಇರುತ್ತೆ. ಸೊ ಟೈಮರ್ ನೋಡಿ, 7 kg 8 kgಗೆ ನಿಮಗೆ ಬರೀ ಟೈಮರ್ ಬರುತ್ತೆ. 9 kg 10 kg 11 kgಗೆಲ್ಲ ಬಜರ್ ಮಾಡಲ್ಗಳು ಬರುತ್ತೆ. ಸೊ ಟೈಮರ್ ಇಡ್ತಾ ಇದ್ದೀನಿ, 15 ನಿಮಿಷ ಟೈಮರು. 15 ನಿಮಿಷ ಒಂದ್ಸತಿ ಇಟ್ಬಿಟ್ರೆ ಮಿಷಿನ್ ತಿರ್ಗಾ ಶುರು ಆಗುತ್ತೆ. ಇದರಲ್ಲೂ ಅಷ್ಟೇ. ಸೊ ಇದು ಬಂದುಬಿಟ್ಟು ನಿಮಗೆ ಅಲ್ಟ್ರಾ ವಾಶ್. ಇದು ತೋರಿಸಿ ಮೇನು ಮುಖ್ಯವಾಗಿ. ಇದು ಅಲ್ಟ್ರಾ ವಾಶಲ್ಲಿ 15 ನಿಮಿಷ ಟೈಮರ್ ಇರುತ್ತೆ, ಮತ್ತು ಇದರಲ್ಲಿ ಸ್ಟ್ರಾಂಗು, ನಾರ್ಮಲ್ಲು ಅಂತ ಇರುತ್ತೆ. ಸೊ ಈಗ ನಿಮಗೆ ಇದರಲ್ಲಿ 15 ನಿಮಿಷ ಟೈಮರ್ ಇಡ್ತೀನಿ ನೋಡಿ. ಟೈಮರ್ ಇಟ್ಟು ಇದು ನಾರ್ಮಲ್ಗೆ ಇಟ್ಟಿರೋ ಸ್ಪೀಡು. ಸೊ ನಿಮಗೆ ಸ್ಟ್ರಾಂಗ್ ಇಡ್ತೀನಿ, ಇನ್ನೂ ಸ್ಪೀಡಾಗಿ ವರ್ಕ್ ಆಗುತ್ತೆ. ಸೊ ನೋಡಿ, ಎಲ್ಲ ವಾಷಿಂಗ್ ಮಿಷಿನಲ್ಲಿ ಸ್ಪೀಡ್ ಎಲ್ಲ ತೋರಿಸಿ ವೀಕ್ಷಕರಿಗೆ. ಸೊ ನೋಡಿ, ನಿಮಗೆ ಈಗ ರನ್ನಿಂಗಲ್ಲೇ ನಮ್ಮ ವಾಷಿಂಗ್ ಮಿಷಿನ್ಗಳಲ್ಲಿ ಪೌಡ್ರ್ ಹಾಕ್ಕೋಬೋದು. ಫಸ್ಟು ನೀರು ಹಾಕಿದ್ವಿ, ಟೈಮರ್ ಇಟ್ವಿ, ಈಗ ಸ್ವಿಚ್ ಆನ್ ಮಾಡಿಬಿಟ್ಟು ಈಗ ನೀರು ತಿರುಗಬೇಕಾದ್ರೆ ಪೌಡ್ರ್ ಹಾಕ್ತಾ ಇದ್ದೀನಿ. ಸೊ ಅದೇ ಪೌಡ್ರ್ ಹಾಕಬೇಕು, ಇದೇ ಪೌಡ್ರ್ ಹಾಕ್ಬೇಕಂತ ಏನಿಲ್ಲ. ಯಾವ್ದು ಬೇಕಾದರೂ ಪೌಡ್ರು ನೀವು ಹಾಕ್ಕೋಬೋದು, ಯಾವ್ದು ಬೇಕಾದರೂ ಲಿಕ್ವಿಡ್ ಕೂಡ ಬಳಸ್ಕೋಬೋದು. ಮಾರ್ಕೆಟಿಂಗ್ ಗಿಮಿಕ್ಕೋಸ್ಕರ ಮಾರ್ಕೆಟಲ್ಲಿ ಏನು ಮಾಡ್ತಾರೆ, ಆ ಪೌಡ್ರ್ ಹಾಕಿ, ಈ ಪೌಡ್ರ್ ಹಾಕಿ ಅಂತ ಹೇಳ್ತಾರೆ. ಸೊ ನಮ್ಮ ವಾಷಿಂಗ್ ಮಿಷಿನ್ಗಳಿಗೆ ಅದೇ ಪೌಡ್ರು ಇದೇ ಪೌಡ್ರ್ ಅಂತ ಮ್ಯಾಂಡೇಟ್ರಿ ಇಲ್ಲ, ಅದೆಲ್ಲ ಮಾರ್ಕೆಟಿಂಗ್ ಗಿಮಿಕ್ಕು. ನೀವು ಯಾವ್ದು ಬೇಕಾದರೂ ಪೌಡ್ರ್ ಹಾಕಿ AS ಪ್ರೈಮ್ ವಾಷಿಂಗ್ ಮಿಷಿನಲ್ಲಿ 100% ವಾಶ್ ಮಾಡಿ ಕೊಡುತ್ತೆ. ಸೊ ನೋಡಿ, ರನ್ನಿಂಗಲ್ಲೇ ನಿಮಗೆ ನಿಮ್ಮ ಕಣ್ಣು ಮುಂದೆ ನಾನು 2 ವಾಷಿಂಗ್ ಮಿಷಿನಲ್ಲೂ ಕೈ ಹಾಕ್ತಾ ಇದ್ದೀನಿ. ಯಾವುದೇ ರೀತಿ ನಿಮಗೆ ರನ್ನಿಂಗಲ್ಲೇ ಶಾಕ್ಗಿ ಕೊಡೋದು ಏನು ನಿಮಗೆ ಸಮಸ್ಯೆ ಇರೋದಿಲ್ಲ. ಸೊ ಇದರಲ್ಲಿ ಏನೇನೆಲ್ಲ ವಾಶ್ ಮಾಡ್ಬೋದು ನೋಡಿ. ಒಂದು ಬ್ಲ್ಯಾಂಕೆಟ್ ಹಾಕ್ತಾ ಇದ್ದೀನಿ, ಮಗುದು ಬ್ಲ್ಯಾಂಕೆಟ್. ಇದು ದೊಡ್ಡ ಬ್ಲ್ಯಾಂಕೆಟು ಮಗುದು, ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಒಂದಲ್ಲ ಹಾಕ್ತಾ ಇರೋದು ನಾನು, ತೋರಿಸಿ ವೀಕ್ಷಕರಿಗೆ. 2, ಇನ್ನೊಂದು 3. ಇದು ನಾರ್ಮಲ್ಲು. ಇದ್ರ ಜೊತೆ ನೋಡಿ ಸೋಫಾ ಕವರು ಹಾಕ್ತಾ ಇದ್ದೀನಿ. ಸೋಫಾ ಕವರ್ಗಳು, ಪಿಲ್ಲೋ ಕವರ್ಗಳು, ಡೋರ್ ಸ್ಕ್ರೀನು, ವಿಂಡೋ ಸ್ಕ್ರೀನು, ಏನೆಲ್ಲ ಹಾಕ್ತೀರಾ ಹಾಕಿ. ಅದೆಲ್ಲ 11 kg ವಾಷಿಂಗ್ ಮಿಷಿನಲ್ಲಿ ಏನೋ ವಾಶ್ ಮಾಡ್ತೀರಾ, ಬ್ಲ್ಯಾಂಕೆಟ್ ಹಾಕ್ತೀರಾ, ಚಿಂತೆ ಬೇಡ. ಬರೀ ಬ್ಲ್ಯಾಂಕೆಟ್ ತೋರಿಸಿ ಎಷ್ಟು ದೊಡ್ಡದಿದೆ ಅಂತ. ಈ ಬ್ಲ್ಯಾಂಕೆಟ್ ಎಷ್ಟು ಕೊಳೆ ಆಗಿದೆ, 11 kg ವಾಷಿಂಗ್ ಮಿಷಿನಲ್ಲಿ ಹಾಕ್ತಾಯಿದೆ ನೋಡಿ. ಒಂಚೂರು ನಿಮಗೆ ಸ್ಪೀಡು ಕಡಿಮೆ ಆಗೋದಿಲ್ಲ ಇದರಲ್ಲಿ. ಅಷ್ಟೇ ಅಂತಲ್ಲ ಸರ್, ಕೊಳೆ ಬಟ್ಟೆ ತೋರಿಸಿ ವೀಕ್ಷಕರಿಗೆ. ಇಲ್ಲೇ ನಮ್ಮ ಅಂಗಡಿ ಪಕ್ಕ ಒಬ್ಬರು ಗಾರೆ ಕೆಲಸ ಮಾಡ್ತಾರೆ, ಅವರೆಲ್ಲ ಮಣ್ಣು ಹೊತ್ತು ಬಂದಿದ್ರು. ಡೆಮೋಗೋಸ್ಕರ ಅವ್ರ ಹತ್ರ ಇಸ್ಕೊಂಬಂದಿದ್ದೀನಿ ನೋಡಿ. ಕೊಳೆ ಬಟ್ಟೆ ಸರಿ ನೋಡಿ, ಒಳ್ಳೆ ಬಟ್ಟೆನೂ ಹಾಕ್ತಾಯಿದ್ದೀನಿ.
ವೈಟ್ ಬನಿಯನ್ ಆಗಿರ್ಬೋದು, ಟೀ ಶರ್ಟ್ ಆಗಿರ್ಬೋದು, ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ ಆಗಿರ್ಬೋದು, ಏನು ಬೇಕಾದರೂ ಹಾಕಿ ವಾಶ್ ಮಾಡ್ಬೋದು. ಜೀನ್ಸ್ ಪ್ಯಾಂಟು ಕೊಳೆ ತೋರಿಸಿ ವೀಕ್ಷಕರಿಗೆ ನೋಡಿ ಇಲ್ಲೆಲ್ಲ ಹೆಂಗಾಗಿದೆ. ಇದು ರಿಸಲ್ಟು ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಅಷ್ಟೇ ಅಂತ ಅಲ್ಲ, ಡೋರ್ ಮ್ಯಾಟ್ಸ್ ನೋಡ್ತಾ ಇದ್ದೀರಾ ಎಷ್ಟು ಕೊಳೆ ಇದೆ. ಇದೆಲ್ಲ ನೋಡ್ಕೊಳ್ಳಿ, ಇದು ವೈಟ್, ಇದು ಕಪ್ಪಗಾಗಿರೋದು, ಗಲೀಜಾಗಿರೋದು, ಇದು ಕೂಡ ಹಾಕ್ತಾ ಇದ್ದೀನಿ. ವಾಶ್ ಆದಮೇಲೆ ರಿಸಲ್ಟು ಕೂಡ ತೋರಿಸ್ತೀನಿ. ಬರೀ ಡೋರ್ ಮ್ಯಾಟ್ಸ್ ಅಲ್ಲ ಸರ್, ಶೂ ಕೂಡ ಹಾಕಿ ತೋರಿಸ್ತೀನಿ ನೋಡಿ. ಶೂಸು, ಮಕ್ಕಳು ಬಟ್ಟೆ ಬ್ಯಾಗು, ಲಂಚ್ ಬ್ಯಾಗು ಎಲ್ಲ ಹಾಕಿ ವಾಶ್ ಮಾಡ್ಕೋಬೋದು. ಅಲ್ಲ ಸರ್, ಮಿಷಿನ್ ಏನು ಆಗಲ್ಲ ಈ ಥರ ಹಾರ್ಡು ಏನೋ ಶೂಸ್ ಅವೆಲ್ಲ ಹಾಕಿದ್ರೆ? ಸರ್, ಶೂಸು ಚಪ್ಪಲಿ ಏನು ಬೇಕಾದರೂ ಹಾಕಿ ನಮ್ಮ ಮಿಷಿನಲ್ಲಿ ವರ್ಕ್ ಆಗುತ್ತೆ. ಸೊ ನಮ್ಮ ಮಿಷಿನ್ ಸ್ಪೆಷಾಲಿಟಿನೇ ಅದು. ಇದರಲ್ಲಿ ನೋ ಫಿಲ್ಟರ್. ಇದರಲ್ಲಿ ನೀವು ಅದು ಹಾಕ್ಬಾರ್ದು, ಇದು ಹಾಕ್ಬಾರ್ದು, ಅದೇ ಪೌಡ್ರು ಬಳಸಬೇಕು, ಇದೇ ಪೌಡರ್ಸ್ ಬಳಸಬೇಕು, ಅದು ಮೇಂಟೆನೆನ್ಸು, ಇದು ಮೇಂಟೆನೆನ್ಸು, ಆ ಸೆನ್ಸರ್ ಹಾಳಾಗುತ್ತೆ, ಡ್ರೈನೇಜಲ್ಲಿ ಏನೋ ಒಂದು ಕಾಯಿನ್ ಸಿಗಾಕೊಂತು, 2,000 ಖರ್ಚು ಬಂತು, 3,000 ಖರ್ಚು ಬಂತು, ಡೋರ್ ಸ್ಪ್ರಿಂಗ್ ಬಲ್ಟಾಯಿತು, 1,500 ಖರ್ಚು ಬಂತು, ಅದೇನು ಇಲ್ಲ. ಝೀರೋ ಮೇಂಟೆನೆನ್ಸು, ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ. ಏನು ಅಪ್ಗ್ರೇಡ್ ಆಗಿದೆ ನಿಮಗೆ? ಸರ್, ಅಪ್ಗ್ರೇಡ್ ಅಂದರೆ ನಿಮಗೆ ಎಲ್ಲ ಕಾಪರ್ ವೈಂಡಿಂಗ್ ಮೋಟ್ರುಗಳು ನಾವು ಕೊಡ್ತಾ ಇರೋದು. ನಾರ್ಮಲ್ ಮಾರ್ಕೆಟಲ್ಲೆಲ್ಲ ನಿಮಗೆ ಅಲ್ಯೂಮಿನಿಯಂ ವೈಂಡಿಂಗು ಅದು ಇದು ಅಂತ ಸುಮಾರು ಬ್ರ್ಯಾಂಡ್ಗಳಿದೆ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನೋಡಿ ಎಲ್ಲ ವಾಶ್ ಆಗಿದೆ. ಕೊಳೆ ನೀರು ನೋಡಿ ಯಾವ ರೀತಿ ಹೋಗ್ತಾ ಇದೆ ಅಂತ ತೋರಿಸಿ ಕೊಳೆ ನೀರು ತೋರಿಸಿ ವೀಕ್ಷಕರಿಗೆ ಯಾವ ರೀತಿ ಕೊಳೆ ಬಿಟ್ಟಿದೆ ಅಂತ. ಸೊ ಕೊಳೆ ನೀರೆಲ್ಲ ಹೋಗಿರೋದು ನೋಡಿದ್ದೀರಾ. ಈಗ ಬನ್ನಿ ರಿಸಲ್ಟ್ ತೋರಿಸೋ ಟೈಮು. ನೋಡಿ ಶೂ ಹಾಕಿದೆ, ನೋಡಿ ಶೂ ಯಾವ ರೀತಿ ವಾಶ್ ಆಗಿದೆ. ಅದಲ್ದಲ್ಲೇ ನಿಮಗೆ ಡೋರ್ ಮ್ಯಾಟ್ ಹಾಕಬೇಕಾದ್ರೆ ಹೆಂಗಿತ್ತು ನೋಡಿ. ಅದಲ್ಲದೆ ನಿಮಗೆ ವೈಟ್ ಶರ್ಟ್ ಹಾಕಿದ್ದೆ, ತೋರಿಸಿ ವೈಟ್ ಶರ್ಟು ಕೆಂಪಗಾಗಿತ್ತು. ಇದೆಲ್ಲ ಮಣ್ಣಲ್ಲಿ ಕೆಲಸ ಮಾಡಿಬಿಟ್ಟು ನೋಡಿ ಹೆಂಗಿದೆ ರಿಸಲ್ಟು. ಅದಲ್ಲದೆ ನಿಮಗೆ ಜೀನ್ಸ್ ಪ್ಯಾಂಟ್ ಹಾಕಿದ್ದೆ, ಜೀನ್ಸ್ ಪ್ಯಾಂಟು ತೋರಿಸಿ ನೋಡಿ. ಹಾಕ್ಬೇಕಾದ್ರೆ ಎಷ್ಟು ಹೆಂಗಿತ್ತು, ಕೊಳೆ ಕಪ್ಪಿತ್ತು. ಈಗ ನೋಡಿ ಹೆಂಗಾಗಿದೆ, ಬ್ಲೂ ಆಗಿದೆ ಎಲ್ಲ ವಾಶ್ ಆಗಿಬಿಟ್ಟು. ಅದಲ್ಲದೆ ನಿಮಗೆ ಬೆಡ್ಶೀಟ್ ಹಾಕಿದ್ದೆ, ಬೆಡ್ಶೀಟ್ ಅಂತೂ ತೋರಿಸಿ ವೀಕ್ಷಕರಿಗೆ ನೋಡಿ. ಇನ್ನೂ ನೀರು ಇದೆ, ಇದರಲ್ಲಿ ಇಳಿತಾ ಇದೆ ನೀರು. ಸರ್, ಇದಕ್ಕಿಂತ ಹಾರ್ಡ್ ಹಾಕ್ಬೋದಾ ಬೇಕಾದ್ರೆ ಬೆಡ್ಶೀಟ್ಗಳು? ಹಾಕ್ಕೋಬೋದು, ಜಾಸ್ತಿ ದಪ್ಪ ಇರೋದು ಹಾಕ್ಬಾರ್ದು. ನಿಮಗೆ ಕೆಪಾಸಿಟಿ, ವಾಷಿಂಗ್ ಮಿಷಿನ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ. ನೋಡಿ ಯಾವ ರೀತಿ ಕ್ಲೀನಾಗಿದೆ. ಅದಲ್ಲದೆ ನಿಮಗೆ ಮಕ್ಕಳದು ದಪ್ಪ ಬೆಡ್ಶೀಟು ನಮ್ಮ ಅಲ್ಟ್ರಾ ವಾಶಲ್ಲಿ ಹಾಕಿದ್ದೆ, ಇದರಲ್ಲೂ ತೋರಿಸಿ ನಿಮಗೆ ನೋಡಿ ಹೆಂಗೆ ಕ್ಲೀನಾಗಿದೆ, ಸೂಪರಾಗಿ ಕ್ಲೀನಾಗಿದೆ. ಅದಲ್ಲದೆ ನಿಮಗೆ ನಾನು ಇನ್ನೂ 2-3 ಬೆಡ್ಶೀಟ್ ಹಾಕಿದ್ದೆ, ಅದು ತೋರಿಸಿ ನೋಡಿ. ಇದು ಹಾಕಿದ್ದೆ, ಇದು ಒಂದು ತೋರಿಸಿ ಗ್ರೀನ್ ಕಲರ್ದು ನೋಡಿ ಹೆಂಗೆ ಕ್ಲೀನಾಗಿದೆ. ಅದಲ್ಲದೆ ನಿಮಗೆ ಸೋಫಾ ಕವರು ಈ ರೀತಿ ಎಲ್ಲ ಹಾಕಿ ನಾನು ವಾಶ್ ಮಾಡಿದ್ದೆ ಇದರಲ್ಲಿ. ನೋಡಿ ಸೋಫಾ ಕವರ್ ನೋಡಿ ಅಷ್ಟು ಕ್ಲೀನಾಗಿದೆ ನೋಡಿ. ಸೊ ಇದೇ ಥರ ನಿಮ್ಮ ಮನೇಲಿ ಇರ್ತಕ್ಕಂಥ ಯಾವುದೇ ಬಟ್ಟೆ ಆಗಿರ್ಬೋದು, ಜೀನ್ಸ್ ಬಟ್ಟೆ ಆಗಿರ್ಬೋದು, ನಾರ್ಮಲ್ ಬಟ್ಟೆ ಆಗಿರ್ಬೋದು, ಸ್ಕೂಲ್ ಬ್ಯಾಗು, ಬಟ್ಟೆ ಶೂಸು, ಡೋರ್ ಮ್ಯಾಟ್ಸು, ಎಲ್ಲ ಥರದ ಬಟ್ಟೆಗಳನ್ನು, ವಸ್ತುಗಳನ್ನು ಇದರಲ್ಲಿ ಹಾಕಿ ನೀವು ಕ್ಲೀನಾಗಿ ನಮ್ಮ AS Prime ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಕೋಬೋದು. ಸೊ ರಿಸಲ್ಟು ನೋಡಿದ್ದೀರಾ, ಯೂಸೇಜು ನೋಡಿದ್ದೀರಾ, ಝೀರೋ ಮೇಂಟೆನೆನ್ಸು. ಯಾರಿಗೆಲ್ಲ ಇಷ್ಟ ಇದೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಬೆಂಗಳೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು. ಸೊ ಇದು 5-6 ಜಾಗದಲ್ಲಿ, ನೆನಮಂಗಲ ಆಗಿರ್ಬೋದು. ಸೊ ಬೆಂಗಳೂರಲ್ಲೇ ನಮ್ಮ 2 ಯೂನಿಟ್ ಇದೆ, ಒಂದು ಮಹಾಲಕ್ಷ್ಮಿ ಲೇಔಟು, ಎರಡನೇದು ನಾಗರಬಾವಿ. ಅದಲ್ಲದೆ ನಿಮಗೆ ಮೈಸೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಎಲ್ಲ ಕಡೆ ಸ್ಟೋರ್ ಇದೆ. ಅಲ್ಲೆಲ್ಲ ಹೋಗ್ಬಿಟ್ಟು ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ. ನಿಮಗೆ ಸ್ಯಾಟಿಸ್ಫೈಡ್ ಇಲ್ವಾ, ಬಟ್ಟೆ ತೊಗೊಂಬನ್ನಿ, ಕೊಳೆ ಬಟ್ಟೆ ತೊಗೊಂಬನ್ನಿ, ವಾಶ್ ಮಾಡಿ ತೋರಿಸ್ತೀವಿ. ಕೊಳೆ ಬಟ್ಟೆ ತೊಗೊಂಬಂದು ವಾಶ್ ಮಾಡಿಸಿ, ಬಟ್ಟೆ ವಾಶ್ ಆದರೆ ಮಾತ್ರ ಮಿಷಿನ್ ತೊಗೊಂಡೋಗಿ, ಇಲ್ಲ ಅಂದರೆ ಮಿಷಿನ್ ಬಿಟ್ಟೋಗಿ, ಏನು ಬೇಜಾರಿಲ್ಲ. ನೀವು ಎಷ್ಟು ಬಟ್ಟೆ ತೊಗೊಂಬಂದ್ರು ನಿಮಗೆ ಹಾಕಿ ವಾಶ್ ಮಾಡಿ ತೋರಿಸೋ ಜವಾಬ್ದಾರಿ ನಮ್ಮದು, ನಾವೇನು ಬೇಜಾರಾಗಲ್ಲ. ಸೊ ನಿಮಗೆ ಯಾವ್ದು ಮಿಷಿನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದೇ ಡಿಸ್ಟಿಕ್ ಯಾವುದೇ ತಾಲೂಕಲ್ಲಿದ್ದರೂ ಕೂಡ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಎಲ್ಲ ಡೀಟೇಲ್ಸ್ನ ವಾಟ್ಸಪ್ ಕ್ಯಾಟ್ಲಾಗ್ನ ಕಳಿಸ್ಕೊಡ್ತೀವಿ. ಯಾವ ಮಿಷಿನ್ ಬೇಕು ನೀವು ಪಡ್ಕೋಬೋದು ಸರ್.